ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಒಂದು ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ರೇಣುಕಾ ಅವರ ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್ ರೇಣುಕಾ ಅವರೇ, ನಿಮ್ಮ ಒಪಿನಿಯನನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ. ಪ್ರೀವಿಯಸ್ಸಲ್ಲೂ ತುಂಬ ಸಕ್ಸಸ್ ಸ್ಟೋರೀಸ್ ಶೇರ್ ಮಾಡಿದ್ದೀನಿ. ಎಲ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಸೊ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಹಂಚ್ಕೊಂಡಿದ್ದೀರಾ. ಸೊ ಇದು ಬೇರೆಯವ್ರಿಗೆ ತುಂಬಾ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಅವರಿಗೆ ನಾವು ಕೂಡ ಒಂದು ಈ ರೀತಿ ಪ್ರಾಕ್ಟೀಸ್ ಮಾಡಿ ನಾವು ಕೂಡ ಅಚೀವ್ ಮಾಡ್ಬೋದು ಅನ್ನೋಂಥ ಒಂದು ನಂಬಿಕೆ ಸ್ಟ್ರಾಂಗ್ ಆಗುತ್ತೆ. ಸೊ ತುಂಬ ಥ್ಯಾಂಕ್ಸ್ ನಿಮ್ಮ ಒಪಿನಿಯನ್ಗೆ. ಯಾಕಂದರೆ ಒಬ್ಬೊಬ್ಬರ ಸಕ್ಸಸ್ ಸ್ಟೋರೀಸಲ್ಲೂ ತುಂಬಾ ಒಂದು ಸ್ಟ್ರಗಲ್ ಕೂಡ ಇರುತ್ತೆ. ಎಲ್ಲ ಪ್ರಯತ್ನ ಪಟ್ಟು ಕೊನೆಗೆ ನಿಮಗೆ ಆ ಒಂದು ಸಕ್ಸಸ್ ಅನ್ನೋದು ಸಿಕ್ಕಿರುತ್ತೆ. ಅದರ ಹಿಂದೆ ತುಂಬ ಸ್ಟ್ರಗಲ್ ಇರುತ್ತೆ, ಅದು ಯಾರಿಗೂ ಗೊತ್ತಿರಲ್ಲ. ಕೆಲವ್ರಿಗೆ ಡೌಟ್ ಬಂದುಬಿಡುತ್ತೆ, ಹೇಗೆ ಸಾಧ್ಯ? ಸೊ ಈ ಎಲ್ಲ ಒಂದು ಏಂಜಲ್ ನಂಬರ್ಸ್ ಇರ್ಬೋದು ಅಥವಾ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಅಷ್ಟು ಈಸಿಯಾಗಿ ರಿಸಲ್ಟ್ ಬಂದುಬಿಡುತ್ತಾ ಅಂತ. ಇದು ಒಬ್ಬೊಬ್ಬರ ಮನಸ್ಥಿತಿಗೂ ತುಂಬ ವೇರಿಯೇಷನ್ಸ್ ಇರುತ್ತೆ. ಸೊ ನಿಮ್ಮ ನಂಬಿಕೆಗಳಿರ್ಬೋದು, ಹೇಗೆ ನೀವು ಇಷ್ಟು ವರ್ಷ ನಿಮ್ಮ ನಂಬಿಕೆಗಳು ಹೇಗೆ ಡಿಸೈನ್ ಆಗಿದೆ, ಸೊ ನಿಮ್ಮ ಮನಸ್ಥಿತಿ ಹೇಗಿದೆ, ಸೊ ಆ ಒಂದು ಮೆಥಡ್ಗಳನ್ನು ನೀವು ಮಾಡೋದಕ್ಕೆ ಇದು ಯಾವುದು ಹೊಸ ಮೆಥಡ್ಗಳಲ್ಲ. ತುಂಬ ಹಳೇ ಕಾಲದಿಂದನೂ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಎಲ್ಲ ಇಂಥ ಕೆಲವೊಂದು ಮೆಥಡ್ಗಳನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಜನ್ರೇಷನ್ನಿಂದ ಜನ್ರೇಷನ್ಗೆ ಅದು ಸ್ವಲ್ಪ ಬದಲಾವಣೆಗಳು ಮಾಡ್ತಾ ಮಾಡ್ತಾ ಎಲ್ಲೋ ಅದು ಬೇರೆ ಥರನೇ ಒಂದು ಅಭ್ಯಾಸಗಳಾಗಿ ಅದು ಕನ್ವರ್ಟ್ ಆಗಿಬಿಟ್ಟಿದೆ. ಸೊ ಈಗ ನಾವು ಮ್ಯಾನಿಫೆಸ್ಟೇಷನ್ ಅಂತೀವಿ. ಸೊ ಅವರು ಅದಕ್ಕೆ ಯಾವುದೋ ಒಂದು ಸಿದ್ಧಿ ಅಂತ ಹೇಳ್ತಾಯಿದ್ರು, ಮಂತ್ರಸಿದ್ಧಿ, ಬೇರೆ ಬೇರೆ ಹೆಸರುಗಳಲ್ಲಿ ಹಳೆ ಕಾಲದಲ್ಲೂ ಇಂಥ ಒಂದು ಮೆಥಡ್ಗಳು, ಟೆಕ್ನಿಕ್ಸ್ಗಳು ಎಲ್ಲ ಮಾಡ್ತಾಯಿದ್ರು. ಅವರು ರಿಚುವಲ್ಸ್ ಥರ ಮಾಡ್ತಾಯಿದ್ರು. ಈಗ ನಾವು ಟೆಕ್ನಿಕ್ಸ್ ಅಂತ ಮಾಡ್ತಾಯಿದ್ದೀವಿ, ಅಷ್ಟೇ ವ್ಯತ್ಯಾಸ. ಸೊ ಎಲ್ಲ ನಮ್ಮ ಹಳೆ ಕಾಲದಲ್ಲಿ ಇದ್ದಂಥ ಪದ್ಧತಿಗಳೇ ಈಗ ಹೊಸದಾಗಿ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಅದನ್ನು ಮಾಡಿಫೈ ಮಾಡ್ತಾ ಇದ್ದೀವಿ. ಎಷ್ಟು ನಂಬಿಕೆಯಿಂದ ಈ ಒಂದು ಮೆಥಡ್ಗಳನ್ನು ಮಾಡ್ತೀರಾ, ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ಗಳು ಬೇಗನೆ ಬರ್ತಾ ಹೋಗುತ್ತೆ. ಎಲ್ಲೋ ನೀವು ಡೌಟ್ ಪಡ್ತಾ ಇದ್ದೀರಾ, ನಿಮಗೆ ನಂಬಿಕೆ ಇಲ್ಲ ಅಂತಂದಾಗ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ರಿಸಲ್ಟ್ ಅಂತೂ ಖಂಡಿತ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಈಗ ಹಳೆ ಕಾಲದಲ್ಲಿ ಈಗ ನಾವು ಸ್ಕ್ರಿಪ್ಟಿಂಗ್ ಅಂತ ಏನು ಬರೀತೀವಿ ಅದನ್ನೇ ಜಸ್ಟ್ ಇಂಟೆನ್ಷನನ್ನು ಸೆಟ್ ಮಾಡಿಕೊಂಡು ಯಾವುದೋ ಒಂದು ರಿಚುವಲನ್ನು ಮಾಡಿಸ್ತಾಯಿದ್ರು. ಒಂದು ಹಳದಿ ಬಟ್ಟೆಯಲ್ಲಿ ಒಂದು ಕಾಯಿನನ್ನು ಕಟ್ಟುವಂಥದ್ದು ಇರ್ಬೋದು. ಈಗ ಕೆಲವ್ರಿಗೆ ಮಕ್ಕಳಿರಲ್ಲ, ಸೊ ಅಂಥವ್ರ ಕೈಯಲ್ಲಿ ಒಂದು ರಿಚುವಲನ್ನು ಮಾಡಿಸ್ತಾಯಿದ್ರು. ಒಂದು ಕಲ್ಲು, ಜಸ್ಟ್ ಒಂದು ಕಲ್ಲನ್ನು ಒಂದು ಬಟ್ಟೆಯಲ್ಲಿ ಗಂಟು ಥರ ಹಾಕಿಬಿಟ್ಟು ಅದನ್ನು ಮರಕ್ಕೆ ಕಟ್ತಾಯಿದ್ರು. ಅಂದರೆ ಒಂದು ತೊಟ್ಲ ಥರ ಒಂದು ರೆಡಿ ಮಾಡಿ ಆ ಮರದಲ್ಲಿ ಕಟ್ಟೋ ಅಂಥ ಒಂದು ಅಭ್ಯಾಸ ಇತ್ತು, ಈಗಲೂ ಮಾಡ್ತಾಯಿದ್ದಾರೆ. ಬಟ್ ಅದೇ ಒಂದು ಅದರಲ್ಲಿ ಏನಿದೆ ಅಂತಂದರೆ ಇಂಟೆನ್ಷನ್ನು. ಸೊ ನಿಮ್ಮ ಮನಸ್ಸಿನ ಭಾವನೆ ಏನಿದೆ, ಆ ಒಂದು ಪ್ರಾರ್ಥನೆಯನ್ನು ನೀವು ಆ ಭಾವನೆಯಲ್ಲಿ ವ್ಯಕ್ತಪಡಿಸಿ ಆ ಒಂದು ರಿಚುವಲನ್ನು ಮಾಡ್ತೀರಾ. ಅದೇ ಭಾವನೆಗಳನ್ನು ಈಗ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಮಾಡ್ಬೋದು ಅನ್ನೋಂಥದ್ದು ಈಗ ಒಂದು. ಸೊ ಈಗ ಎಲ್ಲ ಕಡೆ ಸ್ಕ್ರಿಪ್ಟಿಂಗ್ ಮೆಥಡ್ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ. ಸೊ ನಮ್ಮ ಅದೇ ಆ ಒಂದು ಇಂಟೆನ್ಷನ್ ಏನಿದೆ, ಮನಸ್ಸಿನ ಭಾವನೆಗಳನ್ನು ಇಲ್ಲಿ ನಾವು ಅಕ್ಷರಗಳಲ್ಲಿ ಬರಿತೀವಿ. ಅದರಲ್ಲೂ 3-6-9 ಮೆಥಡ್ ಏನಿದೆ ಅಥವಾ 11-11 ಮೆಥಡ್ ಏನಿದೆ, ಸೊ ಇದೆಲ್ಲ ನಮ್ಮ ಸಬ್ಕಾನ್ಷಿಯಸನ್ನು ಪ್ರೋಗ್ರಾಮ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ರೆಗ್ಯುಲರ್ ಪ್ರಾಕ್ಟೀಸ್ ಅನ್ನೋದು ಇರಬೇಕು. ಸೊ ಅಂಥ ಪ್ರಾಕ್ಟೀಸಿಂದ ಕೂಡ ಸೊ ನಮ್ಮ ಆ ಒಂದು ಈಗ ರಿಚುವಲ್ಸ್ ಹೇಗೆ ಮಾಡ್ತಾಯಿದ್ವಿ ಹಳೆ ಕಾಲದಲ್ಲಿ, ಸೊ ಅದೇ ರೀತಿ ಸ್ಕ್ರಿಪ್ಟಿಂಗ್ ಮೆಥಡಲ್ಲೂ ಸೇಮ್ ಇಮೋಷನ್ಸು ಇರುತ್ತೆ. ಸೊ ಇದೇನೋ ಹೊಸದಾಗಿ ಮಾಡ್ತಾಯಿದ್ದೀವಿ ಅಂತಲ್ಲ, ಆಲ್ರೆಡಿ ಇದ್ದಂಥ ಮೆಥಡನ್ನೇ ಇನ್ನೂ ಸ್ವಲ್ಪ ಮಾಡಿಫೈ ಮಾಡಿ ಸ್ವಲ್ಪ ಅಡ್ವಾನ್ಸ್ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ಈಗ ಟೆಕ್ನಾಲಜಿ ಹೇಗೆ ಬೆಳೀತಾ ಇದೆ, ಸೊ ಅಪ್ಗ್ರೇಡ್ ಆಗ್ತಾ ಇರ್ತೀವಿ. ಸೊ ಅದೇ ರೀತಿ ನಮ್ಮ ಒಂದು ಅಭ್ಯಾಸಗಳನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ನಮ್ಮ ಪ್ರೋಗ್ರೆಸ್ಗಿರ್ಬೋದು, ಯಾವುದೇ ಒಂದು ವಿಶ್ ಫುಲ್ಫಿಲ್ಮೆಂಟ್ಗಿರ್ಬೋದು, ಅಥವಾ ಏನೇ ಒಂದು ವಸ್ತು ಇರ್ಬೋದು ಪಡ್ಕೋಬೇಕು ಅಂತಂದಾಗ ಇದೆಲ್ಲ ಈ ಟೆಕ್ನಿಕ್ಸ್ ಎಲ್ಲ ನಿಮಗೆ
ನಿಮ್ಮ ಸಬ್ಕಾನ್ಷಿಯಸನ್ನು ಪ್ರೋಗ್ರಾಮ್ ಮಾಡಿ ಅದು ನಿಮಗೆ ಈಸಿಯಾಗಿ ಸಿಗೋ ಹಾಗೆ ಮಾಡುತ್ತೆ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.